ಬಿಹಾರ್ ಎಲೆಕ್ಷನ್ಸು ಚುನಾವಣೆ ವಿಚಾರದಲ್ಲಿ ನನಗೆ ಎಲ್ಲೋ ಒಂದು ಕಡೆ ನಿತೀಶ್ ಕುಮಾರ್ ಅವರು ಚುನಾವಣೆಯ ಪ್ರವೀಣ್ರವರು ಯಾವತ್ತೂ ದುಡ್ಡು ಕೊಡದೇ ಇದ್ದರು. ಚುನಾವಣೆ ಮುನ್ನ 10,000 ರೂಪಾಯಿ ಮಹಿಳೆಯರಿಗೆ ಕೊಟ್ಟು ಅಮಿಷನ್ ಒಡ್ಡಿದ್ದಾರೆ ಅನ್ನೋದನ್ನು ಆರೋಪ ಮಾಡಲಿಕ್ಕೆ ಹೊರಟಿದ್ದೆ ನಾನು. ಒಂದು. ಎರಡನೇದು ಮಹಾಗಠಬಂಧನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತೇಜಸ್ವಿ ಯಾದವ್ ಅವರು ಕೊಟ್ಟಿದ್ದಂಥ ಭರವಸೆ, ಒಂದು ಕುಟುಂಬಕ್ಕೆ ಒಂದು ಸರ್ಕಾರ ಕೆಲಸ, ಅದು ಫೇಲ್ಯೂರ್ ಆಯಿತು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಇದು ಎಲ್ಲ ರಂಗಗಳಲ್ಲೂ ನಮಗೆ ಪಾಠಗಳನ್ನು ಹೇಳ್ಕೊಡುತ್ತೆ. ಇವತ್ತು ನಾವು ಏನು ಪಾಲಿಟಿಕ್ಸಲ್ಲಿ ಫೇಲ್ಯೂರ್ ಆಗಿದ್ದೇವೆ, ಇದೊಂದು ಪಾಠ ಇದ್ದಾಗೆ. ಇದು ಕಲಿಕೆನ ನಾವು ಅತಿ ಹೆಚ್ಚಿನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಕರ್ನಾಟಕಕ್ಕೆ ಯಾವ ರೀತಿ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾವು ಮುಂದೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಬಲ್ಲೆ ನಾನು. ಈಗ ವೋಟ್ ಚೋರಿ ಅಭಿಯಾನ ಕೂಡ ಮಾಡಿದ್ರು. ಅಲ್ಲ, ವೋಟ್ ಚೋರಿ ವಿಚಾರದಲ್ಲಿ ಪ್ರೂವ್ ಆಗಿದೆ, ನಿಮಗೆ ಎಲ್ಲಿ ಆಗಿದೆ ಅಂತ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಚುನಾವಣೆ ಎಲೆಕ್ಷನ್ ಆಫೀಸರ್ಸ್ಗಳು ಇದನ್ನು ಯಾವ ರೀತಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದು ಬಿಟ್ಟು ಪ್ರತಿ ಬಾರಿ ನಮ್ಮನ್ನೇ ಪ್ರೊವೈಡ್ ಮಾಡಿ ಪ್ರೂಫ್ನ ಪ್ರತಿ ಬಾರಿ ಎಂಕ್ವೈರಿ ಮಾಡೋದೇ ಬಿಟ್ಟು ಎಲ್ಲ ಮಾಹಿತಿ ನಾವೇ ಕೊಡಿ ಅಂತ ಕೇಳ್ತಾರೆ. ತಪ್ಪು ಅದು. ಅಲ್ಲ, ಈಗ ಎಲೆಕ್ಷನ್ ಕಮಿಷನರ್ ಮುಂದೆ ಹೋಗಿ ಇದರ ಆದಂಥ ಅನ್ಯಾಯಗಳನ್ನು ಮ್ಯಾಲ್ ಪ್ರಾಕ್ಟೀಸನ್ನು ಮನವರಿಕೆ ಮಾಡೋಂಥ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಅವರೆಲ್ಲೋ ಒಂದು ಕಡೆ BJP ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿದ್ಕೊಂಡು ಈ ಒಂದು ವ್ಯವಸ್ಥೆನ ಎಲ್ಲೋ ಒಂದು ಕಡೆ ಪೂರ್ಣದ ಮಾಹಿತಿ ಇಲ್ಲದೆ ಅವ್ರು ತೆಗೆದುಕೊಳ್ಳೋಕ್ಕೆ ತಯಾರಿಲ್ದಲೆ ಪ್ರತಿ ಬಾರಿ ನಮಗೆ ಅಡಚಣೆ ಹಾಕೋಂಥ ಪ್ರಯತ್ನವನ್ನು ಮಾಡಿಕೊಂಡು ಈ ಒಂದು ವೋಟ್ ಚೋರಿ ಆರೋಪವನ್ನು ಅವರು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು.